ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತೆಳ್ಳ ಗಾಡಿ ಇತ್ತು. ಆ ತೆಳ್ಳ ಗಾಡಿಗೆ ಬೇರೆ ಎಸಿ ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ದು ಸುಮಾರು 2267. ಅದು ಕೂಡ ತೆಗೆದಿದ್ದೇವೆ. ಇನ್ನು ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು. ಅದನ್ನು ಕೂಡ ತೆಗೆದುಹಾಕಿದ್ದೀವಿ. 2642 ಪಿಲ್ಲರ್ ಸುಮಾರು 2447 ಗೌರ್ಮೆಂಟ್ ಶೆಡ್ಗಳಿತ್ತು. ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನ ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಕಾಂಗ್ರೆಸ್ ಅನ್ನು ಕೂಡ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರುತ್ತೆ ಕೆಲಸ ನಮ್ಮ ಅಧಿಕಾರಿಗಳು. ಇದು ಮುಂದುವರಿದರೆ ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮಗೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನು ನಾವು ವಜಾ ಮಾಡಿದ್ದಾರೆ. ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ. ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಂಡು ಇದೆಲ್ಲ ಹೊರಗಡೆ ಇರೋದಿಲ್ಲ, ನಾವೆಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ರೌಡಿಗಳು ಅವ್ರದ್ದು ಮಾಡೋದು, ಒಂದು ಏರಿಯಾಗೆ ಹೆಚ್ಚಿಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿಯನ್ನು ನಾವು ಈಗಾಗಲೇ ಎಲ್ಲ 5 ಕಾರ್ಪೊರೇಷನ್ ನಡೀತಾ ಇದೆ. ಮುಂದುವರಿಸ್ತೀವಿ. ಪೊಲೀಸರು ಮತ್ತು ನಮ್ಮ ಜಿಬಿ ಅಫಿಷಿಯಲ್ಸ್ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ಇದಕ್ಕೆ ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಬೆಂಗಳೂರು ಸ್ವಚ್ಛ ಬೆಂಗಳೂರನ್ನ ಕಾಪಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಬೆಂಗಳೂರನ್ನು ಗಮನಿಸ್ತಾ ಇದೆ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟಿದ್ದೀವಿ. ಆತಂಕ ಪಡೋದು ಬೇಡ. ಬಡವರು ನಮ್ಮವರೇ ಅವರು. ಆದರೆ ಹಂಗಂತ ಹೇಳಿಕೊಂಡು ಯಾವುದೋ ಜಾಗದಲ್ಲಿ ಹೋಗಿ ಠಿಕಾನೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗ ಇರ್ಬೋದು, ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರದಲ್ಲಿ ಅವಕಾಶ ಇದೆ. ಬೀದಿ ಬೀದಿ ವ್ಯಾಪಾರಿಗಳು ಬದುಕಬೇಕು ಅಂತ ನಮ್ಮ ಆಸೆ ಇದೆ. ಅವ್ರು ಈಗಾಗಲೇ ನಾವು ಸುಮಾರು ಈಗಾಗಲೇ ನಿಮಗೆ ಈಗ 3 ವರ್ಷದಿಂದ ಸುಮಾರು 900ಕ್ಕೂ ಹೆಚ್ಚು ಸಾವುಗಳು ಇವತ್ತು ಪಾದಚಾರಿಗಳದ್ದು ಇವತ್ತು ಆಗಿದೆ. ಅದರಿಂದ ನಾಗರಿಕರ ಅನುಕೂಲಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಇದೇನು ನಮ್ಮ ಸ್ವಂತಕ್ಕೇನು ಲಾಭ ಇಲ್ಲ. ಇದು ನಾಗರಿಕರು ನಿಮಗೆ ಎಲ್ಲರೂ ಮಾಡಬೇಕು. ಈಗ ವೆಹಿಕಲ್ ಹೋಗ್ಬೇಕಾದ್ರೆ ಅವರಲ್ಲಿ ಸಣ್ಣದಾಗಿ ಇರ್ಬೇಕಾದ್ರೆ ಎಲ್ಲ ರೋಡ್ ಕೊಡ್ತಾರೆ. ಆ ರೋಡಲ್ಲಿ ಬಂದ ತಕ್ಷಣ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ನಾನು ಏನು ನಡೆದಿದೆ ಕಳೆದ 15 ದಿನದ ಏನೇನು ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ 15 ದಿನಕ್ಕೂ ಇಂಥ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ನಾನು ಮಾರ್ಕೆಟ್ ಕೂಡ ಜಯನಗರ ಮಾರ್ಕೆಟ್ ಕೂಡ ನೋಡಿದ್ದೇನೆ. ಅದು ಭಾಳ ದಿನದಿಂದ ನಮ್ಮ ನಾಯಕರುಗಳು ಹೇಳ್ತಾ ಇದ್ರು. ಅದಕ್ಕೂ ಸದ್ಯದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅದನ್ನು ಹೊಸದಾಗಿ ತಿರುಗಿ ಅದನ್ನು ಕಟ್ಟಿಸ್ಬೇಕು, ಅದನ್ನು ಹೊಡೆದಾಕ್ಬಿಟ್ಟು ಅರ್ಧ ಆಗಿದೆ, ಇನ್ನು ಅರ್ಧ ಕಟ್ಟಿಸ್ಬೇಕು. ಆ ಕೆಲಸ ಕೂಡ ನಾವು ಸದ್ಯದಲ್ಲೇ ಯಾವುದಾದ್ರು ಒಂದು ಮಾಡಲಲ್ಲಿ ಒಂದು ಸ್ಕೀಮ್ ಮಾಡಿಕೊಂಡು ನಾವು ಮಾಡ್ತೇವೆ. ನಮ್ಮ ಆಸ್ತಿಗಳನ್ನು ರಕ್ಷಣೆ, ಬೆಂಗಳೂರು ನಾಗರಿಕರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಡವರೇ ಸರ್. ಅವತ್ತಿನ ತಿಂದು ಅವತ್ತಿನ ದುಡ್ದು ಅವತ್ತೇ ಇದ್ ಮಾಡೋರು. ಅಂತಹ ಏನ್ ಬೀದಿ ಬದಿ ವ್ಯಾಪಾರಸ್ಥರು ತೆರವು ಕಾರ್ಯ ಆಗಿದೆ ಸರ್. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ರಸ್ತೆ ಪಕ್ಕದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅದ್ರ ಮಾಡಿಲ್ಲ ಅಂತ ಆರೋಪ ಇರೋದು. ಬಹಳ ಸಂತೋಷ. ಆರೋಪ ಮಾಡೋರೆಲ್ಲ ಆರೋಪ ಮಾಡ್ತಾ ಇರ್ಲಿ. ಅವ್ರಿಗೆ ಬೇರೆ ಜಾಗ ನಾವು ಐಡೆಂಟಿಫೈ ಮಾಡಿ ನೋಟಿಫೈ ಮಾಡ್ತೀವಿ. ಪಕ್ಕದ ಜಾಗದಲ್ಲಿ ಜನಕ್ಕೆ ವೆಹಿಕಲ್ ಮೂವ್ಮೆಂಟ್ಗೆ ಆಗ್ಬಾರ್ದು. ಹಾಗಂತ ಪಕ್ಕದ ಜಾಗ ಅಂತ ಯಾರ್ದೋ ಮನೆ ಮುಂದೆ ಎಲ್ಲ ಹಾಕೊಳಕ್ಕಾಗಲ್ಲ. ಅವ್ರಿಗೂ ಅವ್ರ ಬದುಕನ್ನು ಕಟ್ಕೊಳ್ಬೇಕು. ಮನೆ ಮುಂದೆ ಯಾರು ಇರಬಾರ್ದು. ಆ ಮನೆಗಳದ್ದು ಒತ್ತಡ ಎಲ್ಲ ಇದೆ.
ಎಲ್ಲಿ ಯಾವುದು ಡ್ಯಾಮೇಜ್ ಇಲ್ಲ, ಯಾರಿಗೂ ಅನಾನುಕೂಲತೆ ಇಲ್ಲ ಅಂತ ಜಾಗಗಳನ್ನ ನೋಟಿಫೈ ಮಾಡಿ ಅಲ್ಲಿ ಅವಕಾಶ ಕೊಡ್ತೀವಿ. ಬೆಳಗ್ಗೆ ಬರ್ಬೇಕು, ಸಾಯಂಕಾಲ ಹೋಗ್ಬೇಕು, ಆ ಕೆಲಸಕ್ಕೆ ಅವಕಾಶ. ಸರ್, ವಿಜಯನಗರ ಅಂಡರ್ ಪಾಸ್ ಅಲ್ಲಿ ಕೂಡ ಹೀಗೆ ಪರ್ಯಾಯ ವ್ಯವಸ್ಥೆ ಮಾಡಿತ್ತು. ಬಟ್ ಅಂಡರ್ ಪಾಸ್ ಅಲ್ಲಿ ಯಾವುದೇ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಒಳಗಡೆ ಹೋಗಿ ವ್ಯಾಪಾರ ಮಾಡ್ತಿಲ್ಲ. ಎಲ್ಲರೂ ಕೂಡ ಮತ್ತೆ ಮೇನ್ ರಸ್ತೆಗೆ ಬರ್ತಾ ಇದ್ದಾರೆ. ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ಇದನ್ನ ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕು. ವಿಜಯನಗರ ಒಂದೇ ಅಲ್ಲ, ಆ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಆಗಿದೆ. ಅವ್ರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತೀರಿ ಅಂತ? ನಿಮ್ಮ ಸಲಹೆ ಇದೆಯಲ್ಲ, ನಿಮ್ಮ ಸಲಹೆ, ನಿಮ್ಮ ಅನುಭವದ ಜ್ಞಾನ ಭಂಡಾರದಿಂದ ಏನೆಲ್ಲ ಈಚೆ ಬರ್ತಾ ಇದೆ ಮಾತು, ಅದಕ್ಕೆಲ್ಲ ಗೌರವ ಕೊಡುವಂತ ಕೆಲಸ ಮಾಡ್ತಾರೆ.